ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ? ಕಾವ್ಯ ಅಡ್ಗೆ ಮಾಡ್ತಾ ಇದ್ದೀನಿ. ಸರಿ ಮಾಡಿ, ಪಾತ್ರೆ ಇದೆಯಲ್ಲ ನಾನು ತೊಳಿತೀನಿ. ನೀನ್ ಯಾಕೆ ಅದೆಲ್ಲ ಮಾಡ್ತಾ ಇದ್ಯಾ? ನಾನಿಲ್ವಾ? ನೀನೇನ್ ಅಡ್ಗೆ ಮುಗೀತು, ನಾನು ಪಾತ್ರೆ ತೊಳಿತೀನಿ, ಹೋಗಿ ಕೂತ್ಕೊ ನೀನು. ಅಯ್ಯೋ ಅದಕ್ಕೆ ಇಷ್ಟು ಪಾತ್ರೆ ತೊಳೆದ್ರೆ ನನ್ನ ಕೈ ಏನು ಸೌದೋಗಲ್ಲ, ನೀವು ಅಡ್ಗೆ ಮಾಡಿ. ಸರಿ ಆಯ್ತು. ಅದಕ್ಕೆ ಕಸ ಗುಡ್ಸಾದ್ಮೇಲೆ ಇನ್ನೇನು ಕೆಲಸ ಇದೆ ನಿಮಗೆ? ಕಸ ಗುಡ್ಸಾದ್ಮೇಲೆ ಒರೆಸ್ಕೋಬೇಕಷ್ಟೇ, ಇನ್ನೆಲ್ಲ ಕೆಲಸ ಮುಗೀತು. ಸರಿ ಅದಕ್ಕೆ ನೀವು ಕಸ ಎಲ್ಲ ಗುಡ್ಸ್ಬಿಡಿ, ನಾನು ಮನೆ ಒರೆಸ್ಕೊಂತೀನಿ. ಅಯ್ಯೋ ನಾನು ಒರೆಸ್ಕೊಂತೀನಿ ಬಿಡು, ಕಸ ಇನ್ನೇನು ಗುಡ್ಸಾಯ್ತು. ಅಯ್ಯೋ ಅದಕ್ಕೆ ಅದರಲ್ಲೇನಿದೆ, ಹೆಂಗೂ ನಾನು ಫ್ರೀಯಾಗೇ ಇದ್ದೀನಿ. ನೀವು ಕಸ ಗುಡಿಸ್ತಾ ಇದ್ದೀರಾ, ನಾನು ಒರೆಸ್ತೀನಿ, ಅದರಲ್ಲೇನಿದೆ. ಅದಕ್ಕೆ ಪರವಾಗಿಲ್ಲ, ನೀವು ಕಸ ಗುಡಿಸಿ ನಾನು ಒರೆಸ್ಕೊಂಡು ಬರ್ತೀನಿ. ಸರಿ ಆಯಿತು. ಅದಕ್ಕೆ ಫ್ರೀ ಇದೀರಾ, ಏನಾದರೂ ಕೆಲಸ ಇದೆಯಾ? ಏನಿಲ್ಲಮ್ಮ, ಫ್ರೀನೇ, ಕೆಲಸ ಎಲ್ಲ ಆಗಿದೆ. ಏನಿಲ್ಲ ಅದಕ್ಕೆ ಮನೇಲೇ ಇದ್ದು ಬೋರ್ ಹೊಡಿತಾ ಇದೆ, ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ, ಬರ್ತೀರಾ? ಹೌದಾ, ಸರಿ ಹೋಗೋಣ ಇರು, ಒಂದು 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಹಾಂ ಸರಿ ಅದಕ್ಕೆ ರೆಡಿ ಆಗ್ಬಿಟ್ಟು ಬನ್ನಿ. ಸೌಚು ಬಾರಿ ಇಲ್ಲಿ. ಏನಮ್ಮ ಏನೇ, ನಾನು ಅವಾಗಿದ್ದು ನೋಡ್ತಾನೆ ಇದ್ದೀನಿ. ಅದಕ್ಕೆ ಅಂತ ಅವಳು ಇಂಚರೇ ತಿರುಗ್ತಾ ಇದೆಯಾ? ಯಾಕೆ ಅವಳು ಗೊತ್ತಾಗಲ್ವಾ ಕೆಲಸ ಮಾಡೋದು? ಮನೆ ಕೆಲಸ ಎಲ್ಲ ಅವಳೇ ಮಾಡಬೇಕು, ನೀನೇನು ಹೋಗಿ ಹೆಲ್ಪ್ ಮಾಡ್ಕೊಡೋದು ಬೇಕಾಗಿಲ್ಲ ಅವಳಿಗೆ. ಇವಾಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಹೊಸದ್ರಲ್ಲೇ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರೋದು ಕಲ್ತ್ಕೊ, ಇಲ್ಲಾಂದ್ರೆ ತಲೆ ಮೇಲೆ ಬಂದು ಕುತ್ಕೊಂತಾರೆ. ಏನಮ್ಮ ನೀನು ಈ ಥರ ಮಾತಾಡ್ತಾ ಇದೆಯಾ? ಮತ್ತೆ ನೀನು ನನಗೆ ಬುದ್ಧಿ ಹೇಳ್ಕೊಡ್ಬೇಕು. ಅದಕ್ಕೆ ನಾ ಸ್ವಂತ ಅಕ್ಕನ ಥರ ತಿಳ್ಕೊ, ಚೆನ್ನಾಗಿ ಹೊಂದ್ಕೊಂಡು ಹೋಗೋ ಅವ್ರ ಜೊತೆ ಅಂತ. ಪಾಪ ಅದಕ್ಕೆಗೆ ಇದು ಹೊಸ ಜಾಗ. ಅವ್ರು ನಮ್ಮನ್ನ ಅಣ್ಣನ ನಂಬ್ಕೊಂಡು ಅವ್ರು ಹುಟ್ಟಿದ ಮನೇನ, ಅಪ್ಪ ಅಮ್ಮನ್ನ, ಅವ್ರ ಅಕ್ಕ ತಂಗಿನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಈ ಮನೆ ಅವ್ರದೇ ಅನ್ಸೋ ಥರ ನಾವು ನಡ್ಕೋಬೇಕು ಅವ್ರ ಜೊತೆ. ಈ ಮನೆ ಅವ್ರದೇ ಅನ್ಸೋ ಥರ ನಾವು ಅವ್ರ ಜೊತೆ ನಡ್ಕೋಬೇಕು. ನಾನೇ ಇವಾಗ ಮುಂದೊಂದು ದಿನ ನಾನು ಇನ್ನೊಬ್ರ ಮನೆಗೆ ಸೊಸೆಯಾಗಿ ಹೋಗೋಳೆ. ಅವಾಗ ಅವರು ನನ್ನ ಜೊತೆ 3ನೇವಳ ಥರ ನಡ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅಮ್ಮ. ಮುಂದೊಂದು ದಿನ ನಾನು ಇನ್ನೊಬ್ರ ಮನೆಗೆ ಸೊಸೆಯಾಗಿ ಹೋಗೋಳೆ. ಅವಾಗ ಅವರು ನನ್ನ ಜೊತೆ 3ನೇವಳ ಥರ ನಡ್ಕೊಂಡ್ರೆ ನನಗೆ ಆ ಮನೆಯಲ್ಲಿ ಇರಬೇಕು ಅಂತ ಅನಿಸುತ್ತಾ ಹೇಳಿ ನೀವೇ? ಅದಕ್ಕೆ ಹೇಳೋದು ಅಮ್ಮ ನಿಮಗೆ, ಮಗಳನ್ನ ಸೊಸೆನ ಯಾವಾಗಲೂ ಒಂದೇ ಥರ ನೋಡಿ. ಮಗಳು ನಿಮ್ಮ ಜೊತೆ ಇಷ್ಟು ದಿನ ಇದ್ಲು, ನಿಮ್ಮ ಕಷ್ಟ ಸುಖದಲ್ಲಿ ಆಗ್ತಾಳೆ. ಆದರೆ ನೀವು ಸಾಯೋ ತನಕ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟ ಸುಖ ನೋಡ್ಕೊಳ್ಳೋದು ನಿಮ್ಮ ಸೊಸೆ. ಅವಳನ್ನ ಮಗಳ ಥರನೇ ನೋಡ್ಕೊಂಡ್ರೆ ಯಾವ ಸಮಸ್ಯೆನೂ ಬರಲ್ಲ ಅಮ್ಮ ನಮ್ಮ ಮನೆಯಲ್ಲಿ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ